ಹಲೋ ಯಾರೋ ನೀನು? ಅಣ್ಣ ನಮಸ್ತೆ ಅಣ್ಣ, ಚಿತ್ರದುರ್ಗದಿಂದ. ಆದ್ರೂ ನ್ಯಾಯನೇನೋ ಇದು ಹೇಳೋದು ನಿಂಗೆ? ಅಣ್ಣ ಇಲ್ಲ ಅಣ್ಣ, ನೀವು ನ್ಯಾಯನೇನೋ? ಒಂದು ಬರಿತಾ ಇದೀನಿ, ಆಫ್ ಹೌದಾ ಮಾಡಿದ್ರು ಫೋನ್ ಮಾಡೋದಂದ್ರೆ ಯಾವ ಹೋಗ ನೀನು. ಅಣ್ಣ ಕ್ಷಮಿಸಿ ಅಣ್ಣ. ಓ ಸಾಕಾಗಿದೆ ನನಗೆ ಅಣ್ಣ ದಯವಿಟ್ಟು ಕ್ಷಮಿಸಿ ಅಣ್ಣ. ಉಲ್ಟಾ ಆದ್ರೂ ಬೈರೋ. ಇಲ್ಲ ಅಣ್ಣ, ನಮಗೆ ಬೈಯೋದಿಕ್ಕಣ ನಿಮ್ಮನ್ನ ಮನಸ್ಸು ಹೆಂಗಾದ್ರು ಬರುತ್ತೆ. ನೀವು ಒಳ್ಳೆಯವರು, ಇವನು ಅವ್ರ ಹತ್ರ. ಇಲ್ಲಣ್ಣ ಇಲ್ಲಣ್ಣ, ಹಂಗೇನಿಲ್ಲಣ್ಣ. ನಿಮ್ಗೆ ಅಷ್ಟು ಬಿಸಿ ಇರ್ತೀರ, ಆದ್ರೂ ಒಂದು ಚಿಕ್ಕದೊಂದು ಸಂದೇಹ ಐತಣ್ಣ, ಅದಕ್ಕೋಸ್ಕರ ಮಾಡಿದೆ ಅಣ್ಣ, ಇನ್ನೇನಿಲ್ಲ. ಇವತ್ತು ನಿನ್ ಕೋಪ ನೋಡೇ ಬಿಡ್ಬೇಕು. ಅದೇನೋ ನೀವೇನ್ ಸಂತರೇನೋ ನೀವು? ಕೋಪನೇ ಬರಲ್ಲ ನಿಮ್ಗೆ? ಇಲ್ಲಣ್ಣ, ನಿಮ್ ಮೇಲೆ ಕೋಪ ಮಾಡ್ಕೊಂಡು ನಾವ್ ಇನ್ನೇನಣ್ಣ, ಏನು ಉಪಯೋಗ ಇದೆ ಅಣ್ಣ? ಅಣ್ಣ ಇದು ಇವಾಗ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತಣ್ಣ, ಧ್ಯಾನ ಮಾಡೋದು ಸ್ವಲ್ಪ ನನಗೆ ಅದು ಅರ್ಥ ಆಗ್ತಿಲ್ಲ. ಯಾವ ರೀತಿ ಅದು ಮನಸ್ಸನ್ನ ನಿಯಂತ್ರಿಸಕ್ ಆಗ್ತಾ ಇಲ್ಲಣ್ಣ. ಧ್ಯಾನ ಅಂದ್ರೆ ನಿಯಂತ್ರಣ ಮಾಡೋದಿನ ಕತ್ತೆ? ಅದೇ ಅಣ್ಣ, ಧ್ಯಾನ ಅಂದ್ರೆ ನಿಯಂತ್ರಣ ಅಂತನ ಅರ್ಥ? ಇಲ್ಲಣ್ಣ, ಅದು ಮನಸ್ಸು ಕಂಟ್ರೋಲ್ ಆಗಲ್ಲ. ಯಾವಾಗಾದ್ರೂ ನೀನು ದನದ ಬಂಡಿ ಓಡಿಸಿದ್ಯಾ? ಎತ್ತಿನ ಬಂಡಿ ಓಡಿಸಿದೀನಣ್ಣ. ಓಡಿಸಿದಿ? ಕತ್ತೆ ಓಡಿಸಿದ್ಯನಾ? ಹೂನಣ್ಣ ಓಡಿಸಿದ್ದೀನಿ, ಬಾಳ ಸಲ ಇಲ್ಲಣ್ಣ, ಒಂದ್ 2 ಸರಿ ಓಡಿಸಿದೀನಿ ಅಷ್ಟೇ. ಓಡಿಸೋದು ಈಸಿನಾ? ಎತ್ತಿನ ಬಂಡಿನ ನಿಲ್ಲಿಸ್ಕೊಂಡಿರೋದು ಈಸಿನಾ? ಅಣ್ಣ ಓಡಿಸೋದು ಈಸಿ ಅಣ್ಣ. ಅರ್ಥ ಆಯ್ತಾ? ಧ್ಯಾನ ಅಂದ್ರೆ ಗುಲ್ಡು, ನೀವು ಹಿಡ್ದಿಡ್ತೀರಿ, ನಿಲ್ಲಿಸಿಡ್ತೀರಿ ಮನಸ್ಸು. ಅದಕ್ಕೆ ಅದು ನಿಮ್ ಕೈಲಾಗದೆ ವಿಲ ಒದ್ದಾಡ್ಬಿಟ್ಟು ದನಗಳು ಎತ್ತಿ ಕಾಲಲ್ಲಿ ಒದಿಯತ್ತೆ ನಿಮಗೆ. ಮನಸ್ಸು ಅನ್ನೋ ಎತ್ತನ್ನ ಧ್ಯಾನ ಮಾಡೋದು ಅಂದ್ರೆ ಒಂದ್ ಕಡೆ ನಿಲ್ಸೋದಲ್ವೋ, ಅದನ್ನ ನಡೆಸುವುದು. ಏನ್ ಮಾಡ್ಬೇಕು? ನಮ್ಮ ದೇಹ ಎನ್ನುವ ದೇಶದಲ್ಲಿ ಮನಸ್ಸು ಎಂಬ ಎತ್ತಿನ ಗಾಡಿಯನ್ನ ದೇಹದ ಎಲ್ಲ ಭಾಗಗಳಲ್ಲೂ ಓಡಿಸ್ಕೊಂಡು ಹೋಗೋದೇ ಧ್ಯಾನ. ಅಂದ್ರೆ ಇವಾಗ ನೋಡು, ತಲೆ, ಮೂಗು, ಕಣ್ಣುಗಳೆರಡು, ಅಲ್ಲೆಲ್ಲ ದನದ ಬಂಡಿನ ಕಣ್ಣು ಮುಚ್ಕೋ. ಮುಚ್ಕೊಂಡಿದೀನಿ ಹೇಳ್ರ. ಅಲ್ಲೆಲ್ಲ ದನದ ಬಂಡಿಯನ್ನ ನೀನು ಓಡಿಸ್ತಾ ಇದೀಯಾ ಅಂತ ಭಾವಿಸ್ಕೋ. ಓಕೆ, ಹಣೆ ಎಲ್ಲ ಓಡಾಡು. ಕಣ್ಣುಗಳ 2 ಉಬ್ಬುಗಳಿದೆಯಲ್ಲ, ಅದ್ರ ಮಧ್ಯೆ ಕುಂಕುಮ ಇಟ್ಕೋತಿಯಲ್ಲ, ಅಲ್ಲಿ ಬಂದು ನಿಂತ್ಕೋ. ಅಲ್ಲಿ ನಿಲ್ಸ್ಕೊಂಡು ಸ್ವಲ್ಪ ಹೊತ್ತಿರು. ಮತ್ತೆ ಹಂಗೆ ಮೂಗಿನ ಮೇಲೆ ಕೆಳಗಡೆ ಇಳಿ, ಓಡಿಸ್ಕೊಂಡ್ ಬಾ. ಹಂಗೆ ಕೃಷ್ಣ 4 ಕುದುರೆಗಳನ್ನು ಓಡಿಸ್ದಂಗ್ ಓಡಿಸ್ಕೊಂಡ್ ಬಾ. ಅಲ್ಲಿ ಮೂಗಿನ ಕೆಳಗಡೆ ಮೇಲ್ದುಟಿ ಮೇಲೆ ಒಂದು ಗುಣಿ ಇದೆಯಲ್ಲ, ಅಲ್ಲಿ ನಿಲ್ಲಿಸ್ಕೋ. ಅಲ್ಲಿ ಒಳ್ಳೆ ಗಾಳಿ ಆಡ್ತಾ ಇದೆ, ಮೂಗಲ್ಲಿ ಗಾಳಿ ಒಳಗೆ ಹೋಗ್ತಾ ಇದೆ, ಹೊರಗ್ ಬರ್ತಾ ಇದೆ, ಅದನ್ನ ಗಮನಿಸು. ಅಲ್ಲಿ ಒಳಗಡೆ ಹೋಗ್ತಾ ಇರೋದನ್ನು ನೋಡು. ಒಳಗಡೆ 2 ಒಂದೊಂದು ಎತ್ತನ್ನು ಒಂದೊಂದು ಮೂಗಲ್ ತೋರ್ಸು. ಮತ್ತೆ ಆಚೆ ಬಾ. ಹಂಗೆ 2 ಕಣ್ಣು ಗುಡ್ಡೆಗಳಲ್ಲೆಲ್ಲ ಓಡಾಡು. ಹಂಗೆ 2 ಕಿವಿಗಳ ಹತ್ರ ಎಲ್ಲ ಓಡಾಡು. ಕೆನ್ನೆಗಳ ಮೇಲೆಲ್ಲ ಓಡಾಡು. ಹಂಗೆ ಬಾಯಿಯೊಳಗೆ ಎಲ್ಲ ಹಲ್ಲುಗಳ ಮೇಲೆ ಓಡಾಡ್ಸು. 32 ಹಳ್ಳುಗಳು ಇದೆಯಾ ಅಂತ ನೋಡ್ಕೋ. ಹಂಗೆ ಗಂಟ್ಲಲ್ಲಿ ಕೆಳಗಡೆ ಇಳಿಸು ಬಂಡಿನ. ನಿಧಾನಕ್ಕೆ ಇಳಿಸ್ಕೊಂಡ್ ಬಾ. ಇವಾಗ ಅಲ್ಲಿ 2 ಎತ್ತುಗಳನ್ನ 2 ಕಡೆ ಬಿಡು. ಈ ಕೈಯೊಳಗೊಂದು, ಆ ಕೈಯೊಳಗೊಂದು ಬಿಡು. ನೀನು ಹಂಗೆ ದೂರದಿಂದ ಹಗ್ಗ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಲಿ ಅದು. ಅವುಗಳಿಂದನೇ ಓಡಾಡ್ ನೀನು. ಒಂದು ಎತ್ತು ಬಲಗೈಲಿ ಹೋಗಿದೆ, ಇನ್ನೊಂದು ಎತ್ತು ಎಡಗೈಲಿ ಹೋಗ್ತಾ ಇದೆ. ಹಂಗ ಹೋಗಿ ಅದ್ರೊಳಗಡೆ ಕೈ ಬೆರಳುಗಳವರೆಗೂ ಹೋಗು ನಿಧಾನಕ್ಕೆ. ಅಲ್ಲಿಂದ ಮತ್ತೆ ನೀನು ನಿಧಾನಕ್ಕೆ ಹಿಂದೆ ತಿರ್ಕೊಂಡ್ ಬಾ, ಮೊಣಕೈ ಮುಖಾಂತರ. ಹಿಂಗೆ ಮುಂಗೈ ಅಂಗೈ ಎಲ್ಲ ನೋಡು ಒಂದ್ಸಲ. ಅವೆಲ್ಲ ನೋಡು. ಮತ್ತೆ ವಾಪಸ್ ಬಾ. ಮತ್ತೆ ಕತ್ತತ್ರ ಬಾ.
ಅಲ್ಲೆಲ್ಲ ನೋಡು, ನಿಂದೇ ಜಮೀನನ್ನ ನೀನ್ ಹೆಂಗ್ ನೋಡ್ತೀಯೋ, ನಿನ್ ಆಫೀಸ್ನ ನೀನ್ ಹೆಂಗ್ ನೋಡ್ತೀಯೋ, ಮನೆನೆಲ್ಲ ಹೆಂಗ್ ನೋಡ್ತೀಯೋ ಹಂಗೆಲ್ಲ ಭಾಗಗಳನ್ನು ನೋಡು. ಎದೆಯಲ್ಲಿ ಇಳಿ ನೀನು. ಹೃದಯ ನೋಡು, 2 ಶ್ವಾಸಕೋಶಗಳು ನಿನಗೋಸ್ಕರ ಸತತವಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಹಂಗೆ ಹೃದಯ ನೋಡು, ಹುಟ್ಟಿದಾಗ್ಲಿಂದ ನಿಲ್ಲದೆ ನಡೆಯುತ್ತಿದೆ ಹೃದಯ. ಅದಕ್ಕೊಂದು ಧನ್ಯವಾದ ಹೇಳು. ಹಂಗೆ ಕೆಳಗಡೆ ಬಾ. ಆ ಹೃದಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡು. ಹಂಗೆ ಕೆಳಗಡೆ ಇಳಿ. ಜಠರ, ಅನ್ನನಾಳ, ಪಿತ್ತ ಜನಕಾಂಗ ಸತತವಾಗಿ ನಿನ್ನ ಅನ್ನವನ್ನ ಜೀರ್ಣ ಮಾಡ್ತಾ ಇದೆ. ಅವುಗಳಿಗೆಲ್ಲ ಒಂದ್ಸಲ ಧನ್ಯತೆಯ ಭಾವ ತೋರಿಸು. ಮೇಧೋಜೀರಕಾಂಗ ಅಂತ ನಿನಗೆ ಶುಗರ್ ಬರ್ದಂಗ್ ನೋಡ್ಕೋತಾ ಇದೆ. ಅವುಗಳಿಗೆಲ್ಲ ಧನ್ಯತಾ ಭಾವ ತೋರಿಸು. ಇನ್ನು ಕೆಳಗೆ ಬಾ. ಸಣ್ಣ ಕರಳು, ದೊಡ್ಡ ಕರಳು ಸತತವಾಗಿ ಜೀರ್ಣ ಮಾಡ್ತಾ ಇದೆ ಅನ್ನವನ್ನ. ಇನ್ನು ಕೆಳಗೆ ಬಂದ್ರೆ ವಿಸರ್ಜನಾಂಗಗಳಿದೆ. ಹಿಂದ್ಗಡೆ 2 ಕಿಡ್ನಿಗಳಿದೆ. ಮೂತ್ರ ಜನಕಾಂಗ ಅಂತಾರದನ್ನ. ಅವು ಸತತವಾಗಿ ನಿನ್ನ ದೇಹಕ್ಕೆ ಏನು ವೇಸ್ಟ್ ಆಗಿರೋ ಸಿಗದ ಹಾಗೆ ನೋಡ್ಕೊಂಡು ದೇಹನ ರಕ್ಷಿಸ್ಕೊಂಡು ಬರ್ತಾ ಇದೆ. ಅವುಗಳಿಗೆಲ್ಲ ಧನ್ಯತಾ ಭಾವ ತೋರಿಸು. ಹಂಗೇ ಕೆಳಗಡೆ ಇಳಿ. 2 ತೊಡೆಗಳ ಮುಖಾಂತರ ಕೆಳಗಡೆ ಇಳಿಯೋ. ಒಂದೊಂದು ತೊಡೆಗೆ ಒಂದೊಂದು ಎತ್ತನ ಬಿಡು. ತೊಡೆಗಳ ಮುಖಾಂತರ ಮೊಣಕಾಲು ಎಲ್ಲಕ್ಕೂ ಧನ್ಯತಾ ಭಾವ ತೋರಿಸ್ಕೊಂಡು ಹೋಗು. ಸೂರ್ಯ ರಥದಲ್ಲಿ ಚಲಿಸಿದಂಗೆ ಚಲಿಸು. ಮೀನಖಂಡಗಳನ್ನೆಲ್ಲ ಒಂದ್ಸಲ ಧ್ಯಾನ ಮಾಡು. ಪಾದಗಳು, ಪಾದದ ಬೆರಳುಗಳು ಎಲ್ಲ ನೋಡು. ಹಂಗೆ ಹಿಂದಕ್ ಬಾ. ಹಂಗೇ ವಾಪಸ್ ಮರಳು ಬಂಡಿ ಓಡಿಸ್ಕೊಂಡು. ವಾಪಸ್ ಮರಳಿ ಹಿಂಭಾಗದಲ್ಲಿ ಮೂಲಾಧಾರ ಚಕ್ರ ಅಂತ ಬೆನ್ನು ಮೂಳೆಯ ಬಾಲ ಇರುತ್ತೆ. ಆ ಮೂಲಾಧಾರ ಚಕ್ರದಲ್ಲಿ ಕೂತ್ಕೋ. ಅಲ್ಲಿ ದನಗಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡು. ಚೆನ್ನಾಗಿ ನೋಡ್ಕೋ. ಹಂಗೆ ಮೇಲಕ್ ಬಾ. ಅಲ್ಲಿ ಸ್ವಾದಿಷ್ಠಾನ ಚಕ್ರ ಇರುತ್ತೆ. ಹಾಗೆ ಅಲ್ಲಿ ಕೂಡ ರೆಸ್ಟ್ ಕೊಡು. ಸ್ವಾದಿಷ್ಠಾನಕ್ಕಿಂತ ಮೇಲಕ್ ಬಾ. ಆ ಸ್ವಾದಿಷ್ಠಾನ ಅನ್ನೋದು, ಸ್ವಾದ ಅನ್ನೋದೇ ಅಲ್ಲಿ ಇನ್ಸುಲಿನ್ ಸಿಕ್ರೇಷನ್ ಆಗ್ತಾ ಇರುತ್ತೆ. ಸ್ವಾದವನ್ನ, ದೇಹದ ಸ್ವಾದವನ್ನ ಕಂಟ್ರೋಲ್ ಮಾಡುತ್ತೆ. ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅಲ್ಲಿಂದ ಮೇಲಕ್ ಬಂದ್ರೆ ಮಣಿಪೂರಕ ಚಕ್ರ ಇದೆ. ಮಣಿ 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 ತರ ಇರುವಂತಹ ಸಣ್ಣ ಕರಳನ್ನ ಅದು ನೋಡತ್ತೆ. ಅಲ್ಲಿಂದ ಮೇಲಕ್ ಬಾ. ಇನ್ನು ಮೇಲಕ್ ಬಾ. ಅನಾಹತ ಚಕ್ರ ಅಂತ ಇದೆ. ಅಲ್ಲಿ ಹೃದಯದ ಕೆಳಭಾಗ ಇದೆ ಅದು. ಆ ಅನಾಹತ ಚಕ್ರದಲ್ಲಿ ಕೂತ್ಕೋ. ಅದೇ ನನ್ನ ದೇಹವನ್ನ ಯಾವುದೇ ತೊಂದರೆಗಳಿಲ್ದಂಗ್ ಕಾಪಾಡ್ತಾ ಇರೋ ಚಕ್ರ ಅದು. ಅಲ್ಲಿ ನಿನ್ನ ಎತ್ತುಗಳಿಗೆ ರೆಸ್ಟ್ ಕೊಟ್ಟು ನೀನು ಸ್ವಲ್ಪ ಹೊತ್ತು ಕೂತ್ಕೋ. ಅಲ್ಲಿಂದ ಮೇಲೆ ಕತ್ತಿನ ಹಿಂಭಾಗದಲ್ಲಿ ವಿಶುದ್ಧ ಚಕ್ರ ಅಂತಿದೆ. ದೇಹವನ್ನ ಶುದ್ಧವಾಗಿಡುತ್ತದು. ರುಂಡ ಮುಂಡಗಳ ನಡುವೆ ಪರಿಶುದ್ಧತೆಯನ್ನ ಹರಡ್ತಾ ಇರುತ್ತೆ. ಆಯುಷ್ ವೃದ್ಧಿ ಮಾಡುತ್ತೆ. ನಮ್ಮ ಗುರುವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ನಡತೆ ತಪ್ಪದಾಗೆಲ್ಲ ನಡತೆಯನ್ನ ಸರಿಪಡಿಸ್ಕೊಂಡು ಬಂಡಿಯ ನೊಗದ ಮೇಲೆ ಹೇಗೆ ನಾವು ಕೂತು ಚಾಲಕ ಚಲಿಸ್ತಾ ಇರ್ತಾನೋ ಹಂಗೆ ನಮ್ಮ ದೇಹದ ನೊಗ ಅದು ವಿಶುದ್ಧ ಚಕ್ರ. ಅಲ್ಲಿಂದ ಹಂಗೆ ಮೇಲಕ್ ಬಾ. 2 ಕಣ್ಣುಬ್ಬುಗಳ ನಡುವೆ ಇರೋ ಚಕ್ರ ದತ್ತ ಬಾ. ಹಂಗೆ ನಡೆಸ್ಕೊಂಡು ಮೇಲಕ್ ಹೋದಾಗ ಅಲ್ಲಿ ಸಹಸ್ರಾರ ಚಕ್ರ ಇರುತ್ತೆ. ಇದು ಧ್ಯಾನನೋ ಗುಲ್ಡು
ಧ್ಯಾನ. ಈಗ ಮಾಡೋದು ಬಿಟ್ಟು ನೀನ್ ಒಂದೇ ಕಡೆ ಮನಸ್ಸನ್ನ ಹಿಡಿದಿಟ್ರೆ ಬೋರ್ ಆಗ್ಬಿಡ್ತೀಯಾ. ಹೌದಣ್ಣ, ಅದು ಕಂಟ್ರೋಲ್ ಮಾಡಕ್ ಹೋಗ್ತೀವಣ್ಣ. ಇವಾಗ ಕಂಟ್ರೋಲ್ ಮಾಡ್ಬಿಡ ಇವತ್ತಿಂದ. ಹೀಗೆ ಈ ದೇಹನೆಲ್ಲ ಸ್ಥೂಲ ಶರೀರನೆಲ್ಲ ರೌಂಡ್ ಹೊಡೆದ್ಮೇಲೆ ಸ್ವಲ್ಪ ದಿನಗಳಲ್ಲಿ ನಿನಗೆ ಸೂಕ್ಷ್ಮ ಶರೀರದ ದರ್ಶನ ಆಗುತ್ತೆ. ಆ ಸೂಕ್ಷ್ಮ ಶರೀರಗಳ ದೆಸೆಯಿಂದ ನಿನ್ನ ಕಾಮ ಕ್ರೋಧ ಲೋಭ ಮೋಹದ ಮತ್ಸರಗಳಾದ ಆಸೆ ಕೋಪ ಎಲ್ಲ ನಿನ್ನ ಹಿಡಿತಕ್ಕೆ ಬಂದ್ಬಿಡುತ್ತೆ. ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತೀನಿ ಮಧ್ಯೆ ಮಾತಾಡಿದ್ಯ ಅಂದ್ರೆ. ಹೇಳಿ. ಅದಾದ ನಂತರ ಕಾರಣ ಶರೀರದ ದರ್ಶನ ಆಗುತ್ತೆ ಮನಸ್ಸಿಗೆ. ಆ ಕಾರಣ ಶರೀರದಲ್ಲಿ ನಿನಗೆ ಸತ್ವ ರಜಸ್ಸು ತಮೋ ಗುಣಗಳ ನಡುವೆ ಹೇಗೆ ಬಾಳೋದು ಅನ್ನೋದನ್ನ ಕಲಿಸುತ್ತೆ. ಹಿಡಿತ ತಗೊಳುತ್ತೆ. ನೀನ್ ಶತ್ರುಗಳ ನಡುವೆ ಇರ್ಲಿ ಮಿತ್ರರ ನಡುವೆ ಇರ್ಲಿ ನಿನಗೆ ಯಾವ ಭಯನೂ ಇಲ್ಲದೆ ಒಂದೇ ಗಂಭೀರವಾಗಿ ನಡೆಯುವಂತಹ ಒಂದು ತಾಕತ್ ಕೊಡುತ್ತೆ. ಹೀಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಧ್ಯಾನ ತಳಪಾಯ ಆಗತ್ತೆ. ಇಷ್ಟು ತಿಳ್ಕೊಂಡ್ಯಾ? ಹೂನಣ್ಣ, ಖಂಡಿತವಾಗಿ ಇನ್ಮೇಲೆ ನಾನು ಅದು ಅಣ್ಣ ನನಗೆ ಮಿಸ್ಗೈಡ್ ಆಗ್ತಾ ಕಣ್ಣು ಮುಚ್ಕೊಂಡೆ ಮಾಡಿದ್ಯಾ ಇದೆಲ್ಲ? ಹೂನಣ್ಣ, ಈಗ ಕಣ್ಣು ಮುಚ್ಕೊಂಡ್ ಮಾಡಿದೆ. ನಮ್ದು ಕಿರಾಣಿ ಅಂಗಡಿ ಇದೆ ಅಣ್ಣ. ಯಾರು ಬಂದ್ರು ಇವಾಗ ಕಣ್ಣು ಬಿಟ್ಟ ಮೇಲೆ ನಾನು ಅಪ್ಪಾಜಿ ಕಳಿಸಿ ಅಂಗಡಿ ಒಳಗ್ ಬಂದೆ ಅಣ್ಣ. ನಾನು ಆನ್ಲೈನ್ ಅಲ್ಲಿ ಕ್ಲಾಸ್ ನೋಡ್ಬೇಕಾದ್ರೆ ಅಣ್ಣ, ಅದು ಅವರು ಕಂಟ್ರೋಲ್ ನಿಯಂತ್ರಿಸಬೇಕು ಅಂತ ಹೇಳ್ತಾರಣ್ಣ. ಮನ್ಸು 10 ನಿಮಿಷ ಆದ್ಮೇಲೆ ಚಂಚಲತೆ ಆಗ್ಬಿಡದಣ್ಣ. ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅವ್ರಿಗೂ. ಇವನಿಗೆ ಅಹೋರಾತ್ರನಿಗೆ ಗೊತ್ತಿಲ್ಲ. ಇವನಿಗೆ ಗೊತ್ತಿರೋದು ಇವನು ಹೇಳ್ದ, ಅವ್ರಿಗೆ ಗೊತ್ತಿರೋದು ಅವ್ರು ಹೇಳಿದಾರೆ. ಗೊತ್ತಿರೋದು ನೀನ್ ಮಾಡು. ಇಲ್ಲಣ್ಣ ನನಗೆ ನಾನು ಯಾಕೆ ಗೊತ್ತಣ್ಣ, ಅಷ್ಟು ನಿಮ್ಗೆ ಮೇಲೆ ಫೋನ್ ಮಾಡಿ ಇದೊಂದು ಬಹಳ ಕನ್ಫ್ಯೂಸ್ ಇತ್ತಣ್ಣ. ಮೊನ್ನೆಯಿಂದನೂ ಮೆಸೇಜ್ ಹಾಕಿದ್ದಣ್ಣ ನಾನು ನಿನ್ನೆ. ಅಣ್ಣ ಪ್ಲೀಸ್ ಕಾಲ್ ರಿಸೀವ್ ಮಾಡಿ ಅಣ್ಣ ಅಂತ ಮೆಸೇಜ್ ಮಾಡಿದ್ದೆ ಅಣ್ಣ ನಿಮಗೆ. ಇದೊಂದು ಬಹಳ ಗೊಂದದ ಇದ್ದಣ್ಣ. ನಾನು ಹೊರಗೆ ಬಂದೆ. ದೇಹದ ಫ್ಯೂಸ್ ಅನ್ನ ಇರೋದೇ ಕಣ್ಣಲ್ಲಿ. ನಮ್ಮ ದೇಹದ ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್ ಇರುತ್ತಲ್ಲ, ನಮ್ಮ ದೇಹದ ಫ್ಯೂಸ್ ಇರೋದೇ ಕಣ್ಣು ಮತ್ತೆ ಮೂಗಿನ ನಡುವೆ. ಅದಕ್ಕೆ ಅದನ್ನ ಕಣ್ಣು ಫ್ಯೂಸು ಅಂತಾರೆ. ಕನ್ಫ್ಯೂಸು. ಕಣ್ಣು ಮನಸ್ಸಿಗೂ ಕಣ್ಣಿಗೂ ಒಂದೇ ದ್ವಾರ, ಕಣ್ರೆಪ್ಪೆ. ಕಣ್ರೆಪ್ಪೆ ತೆಗೆದ್ರೆ ಕಣ್ಣಿಗೆ ರೆಪ್ಪೆ, ಕಣ್ರೆಪ್ಪೆ ಮುಚ್ಚಿದ್ರೆ ಮನಸ್ಸಿಗೆ ರೆಪ್ಪೆ. ಅದು ಅವು ಎರಡಕ್ಕೂ ಒಂದೇ. ತೆಗೆದ್ರೆ ಕಣ್ಣು, ಮುಚ್ಚಿದ್ರೆ ಮನಸ್ಸು, ಎರಡಕ್ಕೂ ಒಂದೇ ಕೆಲಸ ಮಾಡ್ತಾ ಇರತ್ತೆ. ನೋಡಿ ದೇವ್ರು ಎಷ್ಟು ಬುದ್ಧಿವಂತ. ಮುಚ್ಚಿದ್ರೇನು ಒಂದು ತೆರೆದುಕೊಳ್ಳುತ್ತೆ, ಕಣ್ಣು ತೆಗೆದ್ರೆ ಒಂದು ಮುಚ್ಚಿಕೊಳ್ಳುತ್ತೆ. ಇದು ಮನ್ರೆಪ್ಪೆ ಕಣ್ರೆಪ್ಪೆ ಅಂತ ಎರಡು ಹೆಸರು ಅದಕ್ಕೆ. ಈಗ 1.5 ತಿಂಗಳಿಂದ ಮಾಡ್ತಾ ಇದೀನಣ್ಣ. ನನಗೆ ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇರ್ಲಿಲ್ಲ. ಬಿಡ, ನೀನ್ ಹಳೇದ್ ಮಾತಾಡ್ತೀಯ. ಕತ್ತೆ ಹೊಸ ಸಿಕ್ಕದ ಮೇಲೂ ಹಳೆ ಚಿಂತೆ. ಇಲ್ಲ ಅದಕ್ಕೆ ನಿಮಗೆ ಅದಕ್ಕೋಸ್ಕರ ನಾನು ಫೋನ್ ಮಾಡಿದ್ದು. ನಿಮಗೆ ಡಿಸ್ಟರ್ಬ್ ಮಾಡಿದ್ಕೆ ದಯವಿಟ್ಟು ಸಾರಿ ಅಣ್ಣ, ಕ್ಷಮಿಸಿ ಅಣ್ಣ. ಇದನ್ನ ಹಾಕ್ತೀನಿ, ನಿಂತರ ಅನೇಕರಿಗೆ ಯೂಸ್ ಆಗುತ್ತೆ. ಓಕೆ, ಹಾಕಿ ಅಣ್ಣ. ಓಕೆ. ನೀನು ಅಣ್ಣ ಹರೀಶ್ ಅಂತ ಹೇಳಿ. ಏನು ಹರೀಶ್ ಅಂತ ಹೇಳಿ? ಚಿತ್ರದುರ್ಗ ಅಣ್ಣ, ಹರೀಶ್ ಅಂತ. ಏನಂಗಂದ್ರೆ ಎಷ್ಟು ಜನ ಇದಾರೆ ಚಿತ್ರದುರ್ಗದಲ್ಲಿ ಹರೀಶಗಳು? ಬಹಳ ತುಂಬಾ ಜನ ಇದಾರೆ. ಮತ್ತೆ ಹೆಂಗ ಹಿಡಿಯೋದ್ ನಿನ್ನ? ಅಣ್ಣ ಒಂದ್ಸಲಿ ಬನ್ನಿ ಅಣ್ಣ, ನಮ್ಮ ಮದಕರಿ ಇದಕ್ಕೆ ಬೆಟ್ಟಕ್ಕೆ ಬರ್ರಿ ಅಣ್ಣ. ಒಂದ್ಸಲ ಬಂದಿಲ್ವೇನ ಇವನು? ಅಣ್ಣ ಬಂದಿದ್ದೀರಣ್ಣ, ಮತ್ತೆ ಇನ್ನೊಮ್ಮೆ ಬನ್ನಿ ಅಣ್ಣ. ಮದಕರಿಯ ಚಿತ್ರದುರ್ಗದಲ್ಲಿ ಮದಕರಿಯ ಅಭಿಮಾನಿ ಸಂಘ ಇರ್ಬೇಕಾ ಅಥವಾ ಅಹಂಕಾರಿಯ ಅಭಿಮಾನಿ ಸಂಘ ಇರ್ಬೇಕಾ? ನೀನ್ ಹೇಳು. ಅಹಂಕಾರಿ ಅಭಿಮಾನಿ ಸಂಖ್ಯೆ ಇರಬಾರ್ದಣ್ಣ. ಮದ ಕರಿ ಅಂದ್ರೆ ಅರ್ಥ ಏನ್ ಗೊತ್ತೇನೋ? ಹೇಳಿ ಅಣ್ಣ. ಕರಿ ಅಂದ್ರೆ ಆನೆ ಅಂತ. ಮದವೇರಿದ ಆನೆಯನ್ನು ಪಳಗಿಸಿದಂತಹ ಮಹಾಪುರುಷ ಮದಕರಿ. ಹೌದಣ್ಣ. ಆದ್ರ ಇನ್ನೊಂದು ಅರ್ಥ ಏನ್ ಗೊತ್ತೇನೋ? ಅಹಂಕಾರ ಇರುವ ಮನಸ್ಸನ್ನ ಮದಿಸಿದಂತ ರಾಜ ಅಂತ. ಯಾಕೆ ಗೊತ್ತಾ? ಬಿಗಿನಿಂಗ್ ರಾಜರಿದಾರಲ್ಲ, ಭಕ್ತ ಕನ್ನಪ್ಪನ ಗುಣದವರು ಅವರೆಲ್ಲ. ಆ ಬಿಗಿನಿಂಗ್ ಅರಸರಿದ್ರಲ್ಲ, ನಾಯಕರು, ಅವ್ರು ಯಾಕೆ ಜನಮನ ಗೆದ್ರು ಹೇಳು? ಎಲ್ಲರೂ ಮಂಚದ ಮೇಲೆ ಮಲ್ಕೊಂಡ್ರೆ ಇವರು ನೆಲದ ಮೇಲೆ ಮಲ್ಕೋತಿದ್ರಂತೆ. ಎಲ್ಲರೂ ತಿಂದ ಮೇಲೆ ತಿಂತಾ ಇದ್ರಂತೆ. ಎಲ್ಲರೂ ಮಲಗದ ಮೇಲೆ ಮಲಗ್ತಿದ್ರಂತೆ. ಎಲ್ಲರೂ ಎದ್ದೇಳಕ್ ಮುಂಚೆ ಎದ್ದೇಳ್ತಿದ್ರಂತೆ. ಜನಕ್ಕೆ ಅವರಲ್ಲಿ ತಪ್ಪು ಕಂಡುಹಿಡಿಯಕ್ಕೆ ಗೊತ್ತಾಗ್ತಿರ್ಲಿಲ್ವಂತೆ. ಅದಕ್ಕೆ ಅವರು ನಾಯಕರಾದ್ರು. ಅದು ರಕ್ತ ಅಂತದ್ದು. ಶಿವನ ಪೂಜೆ ಮಾಡಿದ ಭಕ್ತ ಕನ್ನಪ್ಪನಂತಹ ರಕ್ತ ಅದು. ಎಲ್ಲವನ್ನು ನೋಡಿ
ಹಾ ಅಣ್ಣ. ಆ ಎಲ್ಲ ಜಗತ್ತಿನ ಎಲ್ಲ ತಪ್ಪುಗಳನ್ನು ನೋಡಿ ಹಾ ಅಣ್ಣ. ಜಗತ್ತಿನ ಅತಿ ಶ್ರೇಷ್ಠ ಗ್ರಂಥ ಬರೆದಂತಹ ಮಹರ್ಷಿಯ ರಕ್ತ ಅದು. ಹಾ ಅಣ್ಣ. ಅಂತ ಅಭಿಮಾನಿ ಸಂಘ ಇರ್ಬೇಕಾ ಬೇಡವಾ ಅಲ್ಲಿ? ಇರ್ಬೇಕಣ್ಣ. ಆದ್ರೆ ಮತ್ತೆ ನೀವು- ಈಗಿನ ಪರಿಸ್ಥಿತಿ ಅಂದ್ರೆ ಅಣ್ಣ ಎಲ್ಲ ಈಗ ಮಿಸ್ಸಿದಾಗ್ತಾ ಇದೆ ಅಣ್ಣ. ಏನು ಆಗ್ತಿಲ್ಲ, ಏನು ಆಗ್ತಿಲ್ಲ. ನಿಮ್ಮಂತವ್ರೆಲ್ಲ ಎದ್ದು ನಿಂತ್ಕೊಂಡು ಆ ಮದಕರಿಗೆ ನೀವು ನಿಮ್ಮೂರಿಗೆ ಏನದು ನಿಂಗ್ ಗೊತ್ತೇನೋ ಚಿತ್ರದುರ್ಗ? ನಿನ್ಗ್ ಗೊತ್ತೇನೋ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂತಹ ಜೀವನ ಶೈಲಿ ಇರುವಂತಹ ಕೋಟೆ ಅದು. ಹೌದಣ್ಣ. ಒಂದು ಔರಂಗಾಬಾದಿನ ಹತ್ತಿರ ಇರುವಂತಹ ದೇವಗಿರಿ ಹಾ ಅಣ್ಣ. ಮತ್ತೆ ಚಿತ್ರದುರ್ಗ, ಅವೆರಡರಲ್ಲೂ ಕೂಡ ಚಿತ್ರದುರ್ಗನೇ ಫಸ್ಟ್ ಬರುತ್ತೆ. ಹಾ ಅಣ್ಣ. ದೇವಗಿರಿ ಎರಡನೇದಾಗುತ್ತೆ. ಆದ್ರೆ ದೇವಗಿರಿ ಏಕಶಿಲೆಯಿಂದ ಕಟ್ಟಿದಂತಹ ಒಂದು ಅದ್ಭುತ ರಮ್ಯ ಅದು. ಹಾ ಹಾಗಾಗಿ ವಿಸ್ಮಯಗಳಲ್ಲಿ ಒಂದು ಅದು ಚಿತ್ರದುರ್ಗ. ಹಾ ಅಣ್ಣ. ಆ ಪ್ರಕೃತಿ, ಆ ವಾತಾವರಣ, ಆ ದೊಣೆಗಳು, ಆ ಬೆಟ್ಟ, ತುಪ್ಪದ ಕೊಳ, ಆ ಓಬವ್ವನ ಕಿಂಡಿ ಹೇಳಿ ಮಾಡಿಸ್ತಂಗಿದ್ಯೋ. ಇವತ್ತು ನಿಮ್ಮೂರವರೇ ನೋಡದೇ ಇರುವಂತಹ ಅದ್ಭುತ ರಹಸ್ಯಗಳಿದೆ ಅಲ್ಲಿ. ಹೌದಣ್ಣ. ನಮಗ್ ಹೋದ್ರಲ್ಲಿ ಬರಕ್ಕೆ ಮನ್ಸು ಬರಲ್ಲಣ್ಣ. ಹೇಳಿ. ಉಚ್ಚಂಗಿಯ ಎಲ್ಲಮ್ಮನ ಆಶೀರ್ವಾದದಿಂದ ಆಗಿದ್ದದು. ಹಿಡಿಂಬೇಶ್ವರ, ಇವತ್ತು ಗೂಗಲ್ ಅರ್ತ್ ಅಲ್ಲಿ ನೋಡಿದ್ರೆ ಹಿಡಿಂಬಾಸುರ ನಿಂತಂಗಿದೆ. ಅವರು ಪೂಜೆ ಮಾಡಿದಂತಹ ಸ್ಥಳನದು. ಭೀಮನಿಗೆ ಹಿಡಿಂಬಿಯ ವಿವಾಹದ ಜಾಗ. ಅವರಿಗೆ ಬಾಗೇಪಲ್ಲಿ ಹತ್ರ ಘಟೋತ್ಕಜ ಹುಟ್ಟುತ್ತಾನೆ ಅಂತ ಜಾಗ. ರಾಮನಿಗೆ ಸೇತುವೆಗೆ ಅಂತ ಬಂಡೆಗಳು ಎತ್ಕೊಂಡ್ ಬರ್ತಾ ಇದ್ರೆ ಚಿನ್ಮೂಲಾದ್ರಿಯ ಬಂಡೆಗಳನ್ನ ಮಾತ್ರ ಮುಟ್ಟಬೇಡಿ ಅಂತ ಜಾಂಬು ಅಂತ ಹೇಳ್ತಾನೆ. ಆ ಚಿನ್ಮೂಲಾದ್ರಿ ಅನ್ನೋದೇ ನಿಮ್ಮ ಚಿತ್ರದುರ್ಗ ಕಣ. ಇದ್ರ ಬಗ್ಗೆ ಇಷ್ಟು ವಿಷಯ ಗೊತ್ತಿರ್ಲಿಲ್ಲ. ತಿಳ್ಕೊಂಡಿದ್ವಿ, ಸ್ವಲ್ಪ ತಿಳ್ಕೊಂಡಿದ್ವಿ. ಏನ್ ಬಿಡ. ಏಕನಾಥೇಶ್ವರಿ ನಿಮ್ಗೆ ಗೊತ್ತಾಗ್ತಿ ಅದ್ಭುತಗಳು ನಡೆದಿದೆ ಏಕನಾಥೇಶ್ವರಿ. ಅಣ್ಣ ಚಂದ್ರವಳ್ಳಿಗೆ ಹೋಗಿ ಬಂದಿದ್ದೀರಣ್ಣ? ಹೌದಾ. ಚಂದ್ರವಳ್ಳಿಯ ಗುಹೆ ಒಂದು ಅದ್ಭುತವಾದ ಗುಹೆ ಅದು. ಸಂತರಿ ಮತ್ತು ರಾಜರಿಗೂ ನಡುವೆ ಇರುವಂತ ಅನುಸಂಧಾನದ ಗುಹೆ ಅದು. ಚಂದ್ರವಳ್ಳಿ ಮಯೂರವರ್ಮನ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ರಾಜ ಆಗ್ತಾನೆ ಅಂತ ತೋರಿಸ್ಕೊಟ್ಟಂತ ಮಯೂರವರ್ಮನ ಜಾಗನದು. ಅಣ್ಣ ಬರ್ತೀರಣ್ಣ? ಎಷ್ಟ್ ಸಲ ಬರೋದು? ನನಗೆ ತುಂಬಾ ಇಷ್ಟವಾದ ಜಾಗ ಅದು. ಬರ್ತಾನೆ ಇನ್ನೊಂದ್ಸಲಿ ಬನ್ನಿ ಅಣ್ಣ. ಇನ್ನೊಂದ್ಸಲ ನೀವು ಮಾಡಿ ಎಲ್ಲ ಸ್ಟ್ರಾಂಗ್ ಆಗಿ ಚಿತ್ರದುರ್ಗನ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಇವ್ನು ಬರ್ತಾನೆ ಇರ್ತಾನೆ. ಇಲ್ಲ ಮಾಡ್ತಿದೀವಿ ಅಣ್ಣ. ಇವಾಗ ಸ್ವಲ್ಪ ರೋಡ್ಗಳೆಲ್ಲ ಇವಾಗ ಎಲ್ಲ ರಿಪೇರಿ ಮಾಡಿ ನಡೀತಾ ಇದಾವಣ್ಣ ಕೆಲಸ. ಪರವಾಗಿಲ್ಲ. ಅಲ್ಲಿ ಬಂದು ಲಾಸ್ಟ್ ಟೈಮ್ ಎಷ್ಟು ಮನ್ಸು ನೋವಾಗಿ ಹೋದ. ಮೇನ್ ರೋಡ್ ಅಲ್ಲಿರೋ 100 ವರ್ಷ ಹಳೆಯ ಮರಗಳನ್ನ ಕಡಿತಾ ಇದ್ರಲ್ಲಿ. ಕಡಿಯೋಕ್ ಬಿಟ್ರಿ ನೀವು. ಮಾತಾಡಿದ್ರೆ ಜಗಳ ಆಡ್ತೀರಿ. ನಿಮ್ಗೆ ದೊಡ್ಡ ರಸ್ತೆ ಬೇಕು ಅಂತ. ರಸ್ತೆ ಬೇಡ ಅನ್ನಿಲ್ಲ ಅಹೋರಾತ್ರ. ಆ ಮರಗಳನ್ನ ರೀಪ್ಲಾಂಟೇಶನ್ ಮಾಡಿ ಅಂತ ಹೇಳಿದ್ದು. ಇನ್ನೊಂದ್ ಕಡೆ ಎಲ್ಲಾದ್ರೂ ಪ್ಲಾಂಟೇಶನ್ ಮಾಡ್ಬೋದಾಯ್ತಲ್ಲ ಇವಾಗ ಇರೋ ಟೆಕ್ನಾಲಜಿ ಅಂತ ಒದ್ದಾಡ್ದ. ಅದಕ್ಕೆಲ್ಲ ನೀವು ಹೋರಾಡ್ಬೇಕು. ಇಲ್ಲ ಇದು ಮಾಡ್ತಿದೀವಣ್ಣ. ಸ್ವಲ್ಪ ತೆರವುಗೊಳಿಸ್ಬಿಟ್ರಣ್ಣ ಮರಗಳನ್ನೆಲ್ಲ. ತುಂಬಾ ಅನ್ಯಾಯ ಕಣೋದು. ಮೊದ್ಲೇ ಬಿಸಿಲು ಅಲ್ಲಿ, ಇನ್ನಷ್ಟು ಮರ ಇಲ್ದಂಗ್ ಮಾಡ್ಕೊಂಡ್ರಲ್ಲೋ. ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಹಾಕಿ ಪಕ್ಕದಲ್ಲೇ ಹಾಕೊಡಿ ಅದೇ ಮರನ ಅಂತ ಹೇಳ್ಬೇಕಾಗಿತ್ತಲ್ಲೋ. ಸೌತ್ ಆಫ್ರಿಕಾದಲ್ಲಿ ಕೂಡ ಇವಾಗ ರೀಪ್ಲಾಂಟೇಶನ್ ಮಾಡ್ತಾ ಇದಾರೆ. ನಮ್ಮಲ್ಲಿ ಯಾಕಾಗ್ತಿಲ್ಲ? ಆದಷ್ಟು ಇವಾಗೆಲ್ಲ ಇನ್ಮೇಲೆ ಇದ್ ಮಾಡ್ತಿದೀವಣ್ಣ ನಾವು. ಆಲ್ಮೋಸ್ಟ್ ಅಲ್ಲಿ ಕಡೆಯಕ್ ಬಿಡ್ತಾ ಇಲ್ಲ. ಆಯ್ತು. ಏನೋ ಇವತ್ತು ನಿನ್ನಿಂದ 10 ಜನಕ್ಕೆ ಧ್ಯಾನದ ರಹಸ್ಯ ತಿಳಿತು. ಇಲ್ಲ ಅಣ್ಣ, ನಮಗೆ ಧ್ಯಾನದ ನನಗೆ ಬಹಳ ಇಷ್ಟ ಅಣ್ಣ. ಅದನ್ನ ನಾನು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಬಹಳ ಆಸೆ ಇದೆ ಅಣ್ಣ. ಯಾಕಂದ್ರೆ ನಿಯಂತ್ರಣ ಇರ್ಬೇಕು ಅಂತ. ಆಯ್ತು. ನಿಯಂತ್ರಣ ಮತ್ತೆ ಅದೇ ಬಳಸ್ತೀಯಲ್ಲ? ಇಲ್ಲ ನಿಯಂತ್ರಣ ಅಲ್ಲಣ್ಣ, ಮನ್ಸು ಸ್ವಲ್ಪ ಒಂದು ಯಾವ್ದಾದ್ರು ಒಂದು ಇದು ಇರ್ಬೇಕು ಅಂತ ಅಷ್ಟೇ ಅಣ್ಣ. ಆಯ್ತು. ಓಕೆ, ಥ್ಯಾಂಕ್ಸ್ ಅಣ್ಣ.